ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಸೋಮಣ್ಣ, ಮಾಜಿ ಮಂತ್ರಿ ಸೋಮಣ್ಣ ವಿರುದ್ಧ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿ ಅದೇ ಪಕ್ಷದ 2013ರಲ್ಲಿ ಬಿಟಿಎಂ ಲೇಔಟ್ ಇಂದ ಚುನಾವಣೆಗೆ ನಿಂತೆ ಗಲಾಟೆ ಆಗಿದ್ದು, ಹಾರೋಹಳ್ಳಿ ಕಲ್ಲು ಹೊಡೆದಿದ್ದು, ಇವ್ ನಮ್ಮನ್ನೆಲ್ಲ ಓವರ್ಟೇಕ್ ಮಾಡ್ತಾನೋ, ಹೀಗೆಲ್ಲ ಕೆಲವೊಂದು ಸಾಮಾನ್ಯವಾಗಿ ಕಾಂಗ್ರೆಸ್ನ ಗೂಂಡಾಗಳು ಎಲ್ಲವೂ ನಡೆಯೋದು ದುಡ್ಡಿನ ಮುಖಾಂತರವೇ ರಾಜಕಾರಣ ನಡೆಯುವಂತದ್ದು. ಸೊ ನೀವು ದುಡ್ಡು ಇಲ್ಲ ಮತ್ತೆ ವ್ಯಕ್ತಿ ನೀವು ಯಾರು ಪರಿಚಯ ಇಲ್ಲ ಅಂದ್ರೆ ಒಂದಷ್ಟು ಜನಕ್ಕಷ್ಟೇ ಪರಿಚಯ ಇರುತ್ತೆ. ಸೊ ಹೇಗೆ ನೀವು ಅಷ್ಟು ಗಟ್ಟಿ ನಿರ್ಧಾರ ತೆಗೆದುಕೊಂಡ್ರಿ? ಆಗ ಹೇಳೋದಲ್ವಾ, ಇದು ವೈಯಕ್ತಿಕವಾಗಿ ಒಂದು ನಮ್ಮ ಬದ್ಧತೆಯನ್ನ ಮತ್ತು ನಮ್ಮ ಅಭಿಪ್ರಾಯವನ್ನ ಮತ್ತು ಆವತ್ತಿನ ರಾಜಕೀಯ ಪರಿಸ್ಥಿತಿಗೆ ಕನಿಷ್ಠ ನನ್ನ ವೈಯಕ್ತಿಕ ಮಟ್ಟದಲ್ಲಿ ವಿರೋಧವನ್ನ ದಾಖಲಿಸುವಂತ ರಿಜಿಸ್ಟರಿಂಗ್ ಅವರ್ ಪ್ರೊಟೆಸ್ಟ್ ಮಾಡುವಂತ ನಿರ್ಧಾರ. ಇದು ನಾವು ಗೆಲ್ಲಬೇಕು, ಚುನಾವಣೆಯಲ್ಲಿ ಗೆಲ್ಲಬೇಕು, ಅದಕ್ಕೆ ಬೇಕಾಗಿರೋ ತಂತ್ರಗಳನ್ನ ಮಾಡಬೇಕು ಅಂತಲ್ಲ. ಒಂದು, ಯಾಕಂದ್ರೆ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಕೆಲವೊಂದು ನಿರ್ಧಾರಗಳು ಅಥವಾ ಕೆಲವೊಂದು ಘಟನೆಗಳು ನಡೀತಿರುವಾಗ ಅದು ಗಂಭೀರವಾದಂತಹ ವಿರೋಧ ದಾಖಲಾಗದೇ ಇದ್ರು ಅದ್ರ ವಿರುದ್ಧವಾಗಿ ಧ್ವನಿ ಎತ್ತದಂತಹ ಧ್ವನಿಗಳು ಯಾವತ್ತೂ ನಮಗೆ ಇದ್ದೇ ಇರುತ್ತೆ. ಹಾಗಾಗಿ ನಾನು 2008ರಲ್ಲಿ ಅದನ್ನ ಬೇರೆ ಯಾರು ಇಂತಹ ಕೆಲವೊಂದು ವಿಚಾರಗಳನ್ನ ಮಾತಾಡ್ತಿಲ್ಲ. ನಾನಾದ್ರೂ ಎಷ್ಟಾದ್ರು ನನ್ನ ವ್ಯಾಪ್ತಿ ಎಷ್ಟೇ ಇರ್ಲಿ, 100 ಇರ್ಲಿ, 1000ನೇ ಇರ್ಲಿ, ನಾನು ಇದನ್ನ ಮಾಡ್ಲೇಬೇಕು ಅನ್ನುವಂತ ಒಂದು ತುಡಿತ, ಆಂತರ್ಯದ ಒಂದು ಏನಿದೆ ಒತ್ತಡ, ಅದನ್ನ ನನಗೆ ಅವತ್ತು ಮಾಡ್ಬೇಕಾಗಿ ಬಂತು. 243 ಓಟ್ ಬಂತು. 243 ಓಟ್ ಬಂತು. ಅದೇ ನಾನು ರಜಾತ್ ಮೇಲೆ ಬಂದಿದ್ದೆ, ಮತ್ತೆ ಮುಂದೆ ಬೇಗ ಬಂದ್ಬಿಡ್ತೀನಿ ಅನ್ನೋದು ಇತ್ತು. ಆದ್ರೆ ನಾನು ಮುಂದಿನ ತನಕ ಬರೋ ತನಕ ಕಾಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ 2008ರಲ್ಲಿ ಮತ್ತೆ ಹೋಗಿ 2009ರಲ್ಲಿ ನಮ್ಮ ಕುಟುಂಬ 2010ರಲ್ಲಿ ನಮ್ಮ ಕುಟುಂಬ ವಾಪಸ್ ಆಯ್ತು. ನಾನು 2010ರಲ್ಲೂ ಬಂದು ಮತ್ತೆ 2011ರಲ್ಲಿ ಒಂದು 3 ತಿಂಗಳು ಹೋಗಿ ಬಂದಿದ್ದು. ಈಗ 13 ವರ್ಷ ಆಯ್ತು ನಾನು ಅಮೆರಿಕದಿಂದ ಬಂದು. 13 ವರ್ಷದಿಂದ ನಾನು ಹೋಗಿಲ್ಲ. ನನ್ನ ಮಗಳು ಅಲ್ಲೇ ಓದ್ತಿದ್ದಾಳೆ ಈಗ ಸದ್ಯಕ್ಕೆ. ಆದ್ರೆ ನಾನು ಹೋಗಿಲ್ಲ. ಆವತ್ತಿನಿಂದ 2011ರಿಂದ ನಿರಂತರವಾಗಿ ನಾನು ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕರ್ನಾಟಕದಲ್ಲಿ ಬಂದ ತಕ್ಷಣನೇ ಬಂದ 5-6 ತಿಂಗಳಿಗೆನೆ ನಾನು ಆವತ್ತಿನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಸೋಮಣ್ಣ, ಮಾಜಿ ಮಂತ್ರಿ ಸೋಮಣ್ಣ ವಿರುದ್ಧ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದೆ. ಅಂದ್ರೆ ಯಾರೋ ತಂದ್ಕೊಟ್ರೆ ಇಲ್ಲ, ನಾನು ಎಎಪಿಗಿಂತ ಮೊದಲು 2012ರಲ್ಲಿ ಲೋಕಸತ್ತಾ ಅನ್ನುವಂತ ಒಂದು ಪಕ್ಷ, ಆಂಧ್ರದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ ಒಬ್ಬ ಮಾಜಿ IAS ಆಫೀಸರ್, ಅವರು MLA ಆಗಿದ್ರು 2009ರಲ್ಲಿ. ಕ್ಲೀನ್ ಅಂಡ್ ಆನೆಸ್ಟ್ ಪಾಲಿಟಿಕ್ಸ್ ಅವರ ಟ್ಯಾಗ್ಲೈನ್. ಬಹಳ ಪ್ರಾಮಾಣಿಕ ವ್ಯಕ್ತಿ. ಅವರು ಕರ್ನಾಟಕದಲ್ಲೂ ಅವರ ಪಕ್ಷ ಅಸ್ತಿತ್ವದಲ್ಲಿತ್ತು. ಅದು 2010ರಲ್ಲಿ ನಡೆದಂತಹ 9-10ರಲ್ಲಿ ನಡೆದಂತಹ BBMP ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಿ ಒಂದಷ್ಟು ಕಡೆ ಒಳ್ಳೆ ಓಟ್ ತೆಗೆದುಕೊಂಡಿದ್ರು. ಸೊ ನನ್ನ ಧ್ಯೇಯ ಮತ್ತು ಉದ್ದೇಶಗಳಿಗೆ, ನನ್ನ ಇದಕ್ಕೆ ಆಂಟಿ ಕರಪ್ಷನ್, ಕ್ಲೀನ್ ಅಂಡ್ ಆನೆಸ್ಟ್ ಪಾಲಿಟಿಕ್ಸ್, ಜನರಿಂದ ದೇಣಿಗೆ ಸಂಗ್ರಹಿಸುವುದು, ಈ ತರದ ಎಲ್ಲದಕ್ಕೂ ಅದು ಅಲೈನ್ ಆಗ್ತಾ ಇತ್ತು. ಸೊ ನಾನು 2012ರಲ್ಲಿ ಆ ಪಕ್ಷವನ್ನ ಸೇರ್ಕೊಂಡೆ. ಅದೇ ಪಕ್ಷದ 2013ರಲ್ಲಿ ಬಿಟಿಎಂ ಲೇಔಟ್ ಇಂದ ಚುನಾವಣೆಗೆ ನಿಂತೆ. ಸುಮಾರು ಒಂದು 11-12 ಲಕ್ಷ ಏನೋ, ಒಂದು 5-6 ಲಕ್ಷ ನನ್ನದು, ಒಂದು 5-6 ಲಕ್ಷ ಜನಸಾಮಾನ್ಯರ ದೇಣಿಗೆಯಿಂದ ಪ್ರಚಾರ ಮಾಡಿದ್ವಿ. 5,600 ಚಿಲ್ಲರೆ ಓಟ್ ಬಂದಿತ್ತು ಆವತ್ತಿಗೆ. ಅಲ್ಲ, 6,500 ಅನ್ಸುತ್ತೆ, 6,500 ಅನ್ಸುತ್ತೆ, 6,500 ಓಟು ಬಿಟಿಎಂ ಲೇಔಟ್ ಅಲ್ಲಿ ಬಂದಿತ್ತು. ಅದಾದ ನಂತರ ನಾನು ಆಮ್ ಆದ್ಮಿ ಪಕ್ಷ ಸೇರಿ. ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ, ಯಾರೇ ವ್ಯಕ್ತಿ ಇದ್ರು ಕೂಡ ನೇರವಾಗಿ ಮಾತಾಡ್ತಾರೆ ಅನ್ನೋ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಬಂದ ಮೇಲೆ ನಿಮ್ಗೆ ಒಂದು ಜನರಿಗೆ ಕಣ್ಣು ಕಾಣಿಸ್ತೀರಾ. ಅಲ್ಲಿ ಏನಾಯ್ತು ಸರ್? ಆಕ್ಚುಲಿ ಏನಾಯ್ತು ನಿಮ್ಗೆ? 2013ರಲ್ಲಿ ಹೇಳಿದಾಗ ನಾನು ಬಿಟಿಎಂ ಲೇಔಟ್ ಇಂದ ಲೋಕಸತ್ತಾ ಪಕ್ಷದ ಚುನಾವಣೆ ನಿಂತಿದ್ದೆ. ಆದರೆ ಆ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಲೋಕಸತ್ತಾ, ಯಾಕಂದ್ರೆ ಅವರೆಲ್ಲ ಹಿಂದೆ ಜೊತೆಗೆ ಸೇರಿ ಕೆಲಸ ಮಾಡಿದ್ರು, ಅರವಿಂದ್ ಕೇಜ್ರಿವಾಲ್, ಜಯಪ್ರಕಾಶ್ ನಾರಾಯಣ್ ಎಲ್ಲ. ಅದು ಮರ್ಜ್ ಆಗುತ್ತೆ ಅನ್ನುವಂತಹ ವಾತಾವರಣ ಬಂತು, ಆದ್ರೆ ಅದು ಆಗ್ಲಿಲ್ಲ. ಬೇರೆ ಬೇರೆ ಕಾರಣಗಳಿಂದಾಗಿ ಕರ್ನಾಟಕದಲ್ಲಿ ಲೋಕಸತ್ತಾ ಪಕ್ಷ, ಕರ್ನಾಟಕದಲ್ಲೆಲ್ಲ ಆಂಧ್ರದಲ್ಲೂ ಅವರು ಚುನಾವಣೆಯಲ್ಲಿ ಸೋಲ್ತಾರೆ, ಲೋಕಸಭೆಗೆ ನಿಲ್ತಾರೆ. ಮುಂದಿನ ಚುನಾವಣೆಯಲ್ಲಿ 2014ರಲ್ಲಿ ನಿಲ್ತಾರೆ. ಆದ್ರೆ ಅದಕ್ಕೆ ಮೊದಲು 2000 ನಿಂತಾಗ ಅವರು ಕರ್ನಾಟಕದಲ್ಲಿ ಕರ್ನಾಟಕ ಅಲ್ಲ, ಒಟ್ಟಾರೆಯಾಗಿ ಚುನಾವಣಾ ರಾಜಕಾರಣದಿಂದ ನಾವು ಹಿಂದೆ ಸರಿತೀವಿ ಅನ್ನುವಂಥ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಬರ್ತಾರೆ ಲೋಕಸತ್ತಾದವರು. ಆದ್ರೆ ನಾನು ಇಲ್ಲಿ ರಾಜಕೀಯ ಮಾಡ್ಬೇಕು, ರಾಜಕೀಯ ಇವತ್ತಿನ ಬಹಳ ದೊಡ್ಡ ಒಂದು ಯುಗ ಧರ್ಮ, ನಾವು ಅದನ್ನ ಪಾಲಿಸಬೇಕು ಅಂತ ಹೇಳಿ ನಾನು ರಾಜಕೀಯವಾಗಿ ಸಕ್ರಿಯವಾಗಬೇಕು ಅಂತ ಕೂಡ ನಮ್ಮ ಒಂದಷ್ಟು ಜನ ಲೋಕಸತ್ತಾದಲ್ಲಿದ್ದವರು ಆಮ್ ಆದ್ಮಿ ಪಾರ್ಟಿಗೆ ಹೋಗಿ ನಾವು ಜಾಯ್ನ್ ಆಗ್ತೀವಿ. ನಾನು ಜಾಯ್ನ್ ಆದಾಗ ಲೋಕಸಭಾ ಚುನಾವಣೆ ನಡೆಯೋದಕ್ಕೆ ಆರಂಭ ಆಗಿರುತ್ತೆ. 2014 ಫೆಬ್ರವರಿ ಜಾಯ್ನ್ ಆಗಿದ್ದು. ಸೊ ಅಂತ ಸರಿಯಾಗಿ 10 ವರ್ಷಗಳ ಹಿಂದೆ. ಅಂತ ಸಂದರ್ಭದಲ್ಲಿ ನಾನು ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳಿದ್ರು, ಇಲ್ಲ ನೀವು ನಿಲ್ಬೇಕು ಅಂತೇಳಿ ನನಗೆ ಪಕ್ಷದಲ್ಲಿ ಬಲವಂತ ಬರುತ್ತೆ. ಅಲ್ಲಿ ಇಂಟರ್ವ್ಯೂಗಳು ನಡೀತಾ ಇರುತ್ತೆ, ಅಪ್ಲಿಕೇಶನ್ ಫಾರ್ಮ್ ಕೊಡಬೇಕಾಗಿರುತ್ತೆ. ಆಮ್ ಆದ್ಮಿ ಪಾರ್ಟಿ ನಾನು ಯಾವಾಗ ಕೊಡೋದಿಲ್ಲ, ಇಲ್ಲ ನಾನು ಪ್ರಚಾರ ಸಂಘಟನೆ ಇದ್ರಲ್ಲಿ ಕೆಲಸ ಮಾಡ್ತೀನಿ ಅಂತ. ಆದ್ರೂ 2014ರಲ್ಲಿ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ನಿಲ್ಲುವಂತ ಒಂದು ಅನಿವಾರ್ಯತೆ ಬರುತ್ತೆ. ಬಹಳ ಚೆನ್ನಾಗಿ ನನ್ನ ಇತಿಮಿತಿಯಲ್ಲಿ ಮತ್ತು ಆವತ್ತಿನ ಪಕ್ಷದ ಇತಿಮಿತಿಯಲ್ಲಿ ನಾವು ಬಹಳ ಚೆನ್ನಾಗಿ, ಬಹಳ ದೊಡ್ಡ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದ 3 ವಿಧಾನಸಭಾ ಕ್ಷೇತ್ರಗಳು, ಗ್ರಾಮೀಣ ಭಾಗದ ಇಡೀ ರಾಮನಗರ ಜಿಲ್ಲೆಯ 4, ತುಮಕೂರು ಜಿಲ್ಲೆಯ ಕುಣಿಗಲ್ಲು ಸೇರಿದಂತ 8 ವಿಧಾನಸಭಾ ಕ್ಷೇತ್ರಗಳಿರುವಂತಹ
ದೊಡ್ಡ ಲೋಕಸಭಾ ಕ್ಷೇತ್ರ. ಅಲ್ಲಿ ಚೆನ್ನಾಗಿ ಪ್ರಚಾರ ಮಾಡಿದಾಗುತ್ತೆ. ಅವಾಗ ಜನರಿಗೆ ಅಲ್ಲಿ ವಿಶೇಷವಾಗಿ ಕನಕಪುರದಲ್ಲಿ SR ಹಿರೇಮಠರು ಬಂದಾಗ ಸ್ವಲ್ಪ ಅಲ್ಲಿ ಗಲಾಟೆ ಆಗಿದ್ದು, ಹಾರೋಹಳ್ಳಿಲಿ ಕಲ್ಲು ಹೊಡೆದಿದ್ದು, ಹೀಗೆಲ್ಲ ಒಂದಷ್ಟು ಘಟನೆಗಳಾಗಿ, ಮತ್ತೆ ಚುನಾವಣೆಯ ದಿವಸವೇ ಬಿಡದಿ ಹತ್ರ ಕಾಂಗ್ರೆಸ್ನ ಗೂಂಡಾಗಳು ಆವತ್ತಿನ ಆಮ್ ಆದ್ಮಿ ಪಕ್ಷದ ನನ್ನ ಜೊತೆ ಕೆಲಸ ಮಾಡ್ತಿದ್ದಂಥವ್ರನ್ನ ರಸ್ತೆಯಲ್ಲಿ ಹಲ್ಲೆ ಮಾಡಿದ್ದು, ವಿಡಿಯೋಗಳು ಅವೆಲ್ಲ ಇದ್ದಿದ್ದು, ಅದನ್ನೆಲ್ಲ ನಾವು ಇಡೀ ದಿವಸ ಒಂದು ದೊಡ್ಡ 24 ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿದ್ವಿ ರಾಮನಗರದಲ್ಲಿ. ಅದಾದ್ಮೇಲೆ ಇಡೀ ರಾಜ್ಯದ ಜನತೆಗೆ ಬೇರೆ ರೀತಿಯಲ್ಲಿ ಗೊತ್ತಾಗ್ತಾ ಹೋಯ್ತು. ಬಿಡ್ಲಿಕ್ಕೆ ಕಾರಣ ಅದಾದ ನಂತರ ಬಹುಶಃ ಈ ಚುನಾವಣೆಯ ನಂತರದಲ್ಲಿ ನಾನು ಅಲ್ಲಿದ್ದ ಮೂಲ ನಿವಾಸಿ ಅಲ್ಲ, ನಾನು ಮಧ್ಯದಲ್ಲಿ ಬಂದಂತ ಆಗಿನ. ಸೊ ಹಾಗಾಗಿ ಮೊದ್ಲಿಂದ ಅಲ್ಲಿದ್ದಂತವರಿಗೆ ಒಂದಷ್ಟು ಕಸಿವಿಸಿಗಳು ಇತ್ತು ಮೊದ್ಲಿಂದಾನು. ರವಿಕೃಷ್ಣಾರೆಡ್ಡಿ ಸ್ವಲ್ಪ ಏನು ಸ್ಟ್ರಾಂಗ್, ಬೇರೆ ಒಂದ್ ರೀತಿಲಿ ಸ್ಟ್ರಾಂಗು, ಆಮೇಲೆ ಸ್ವಲ್ಪ ಆತನಿಗೆ ಜನಪರಿಚಯ ಜಾಸ್ತಿ ಇದೆ, ಕೆಲಸಗಾರ, ಇವ್ ನಮ್ಮನ್ನೆಲ್ಲ ಓವರ್ಟೇಕ್ ಮಾಡ್ತಾನೋ, ಹೀಗೆಲ್ಲ ಕೆಲವೊಂದು ಸಾಮಾನ್ಯವಾಗಿ ಇದು ಒಂಥರ ಇನ್ಸೆಕ್ಯೂರಿಟಿ ಇರುವಂತಹ ಜನಕ್ಕೆ ನಮ್ಮ ಉದ್ದೇಶ ಯಾವುದು, ನಾವು ಉದ್ದೇಶಕ್ಕಾಗಿ ಯಾವ ರೀತಿ ತ್ಯಾಗ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂತವ್ರಿಗೆ ಆಗುವಂತಹ ಸಮಸ್ಯೆಗಳು ಅದ್ ನಡೀತಾನೆ ಇತ್ತು ಪಕ್ಷದೊಳಗಡೆ. ಸೊ ನಾನು ಅಲ್ಲಿ ಯಾವತ್ತೂ ನಂಬರ್ 1 ಲೀಡರ್ ಏನೂ ಆಗಿರ್ಲಿಲ್ಲ ಕರ್ನಾಟಕಕ್ಕೆ. ಜನರಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂದ್ರೆ ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ರವಿಕೃಷ್ಣಾರೆಡ್ಡಿ ಅಂತಲೇ ಇತ್ತು. ಆದ್ರೆ ಅಲ್ಲಿ ಒಂದು ಹಂತದಲ್ಲಿ ಒಬ್ಬ ಸಂಚಾಲಕ, ರಾಜ್ಯ ಸಂಚಾಲಕ ಮತ್ತು 13 ಜನ ಸಹ ಸಂಚಾಲಕರಿದ್ರು. ಆ 13ರಲ್ಲಿ ನಾನು ಒಬ್ಬ. ಸೊ ನನಗೊಂದ್ 2 ಜಿಲ್ಲೆಗಳ ಉಸ್ತುವಾರಿ ಕೊಟ್ಟಿದ್ರು. ಆದ್ರೆ ಆವತ್ತು ಅಲ್ಲಿ ಪಕ್ಷದಲ್ಲಿ ಆಗ್ತಿದ್ದಂತ ಕೆಲವೊಂದು ವಿದ್ಯಮಾನಗಳು ಯಾಕೋ ಇವ್ರು ಗಂಭೀರವಾಗಿಲ್ಲ, ಬರೀ ಕ್ಯಾಶ್ ಕವ್ ಅಂತಾರಲ್ವಾ, ಚುನಾವಣೆಗೆ ಬೆಂಗಳೂರಲ್ಲಿರುವಂತ IT-BT ಅವ್ರನ್ನೆಲ್ಲ ಮಾಡಿ ದುಡ್ಡು ಸಂಗ್ರಹ ಮಾಡಿ ದೆಹಲಿಗೋ ಇನ್ನೊಂದು ಕಡೆಗೋ ಸಾಗಿಸುವಂತಹದ್ದು, ಅಥವಾ ಅಲ್ಲಿ ಪಕ್ಷ ಬೆಳೆಸುವಂತದ್ದು ಅಜೆಂಡಾನೇ ಬೇರೆ ಇತ್ತಲ್ಲ ಸರ್. ನಾವು ಯಾವುದೇ ಒಂದು ಕರಪ್ಷನ್ ಮಾಡಲ್ಲ, ನಾವಿದ್ದಾಗ ಹಾಗೆ ಇತ್ತು, ಗುಡಿಸ್ತೀವಿ ಅಂತ ತಗೊಂಡ್ಬಂದಾರಲ್ಲ. ಸೊ ಈ ಎಲ್ಲ ಆದ್ರೆ ಕರ್ನಾಟಕದಲ್ಲಿ ಪಕ್ಷವನ್ನ ಕಟ್ಟೋದಿಕ್ಕಾಗ್ಲಿ, ಚುನಾವಣೆಗಳಿಗೆ ನಿಲ್ಸೋದಿಕ್ಕಾಗ್ಲಿ ಅವ್ರಿಗೆ ಆಸಕ್ತಿ ಇರ್ಲಿಲ್ಲ ದೆಹಲಿಯಲ್ಲಿರೋರಿಗೆ. ಇಲ್ಲಿರೋರಿಗೆ ನನ್ನನ್ನು ಬಿಟ್ಟು ಮಿಕ್ಕ ಅವರಿಗೆ ಆ ಒಂದು ತಾತ್ವಿಕತೆ ಅಥವಾ ಆ ಮಟ್ಟದ ಒಂದು ಎದುರಿಸುವಂತಹ ಧೈರ್ಯ ಇರ್ಲಿಲ್ಲ. ಅದು ಧೈರ್ಯ ಅಥವಾ ಅದು ಹೈಕಮಾಂಡ್ ಸಂಸ್ಕೃತಿಲಿ ಬಂದಂತವ್ರು. ಆದ್ರೆ ನಾನು ಹೊರಗಿನಿಂದ ಹೋಗಿದ್ರಿಂದ, ಮತ್ತೆ ನನ್ಗೆ ರಾಜಕೀಯವನ್ನ ನಾವು ಗಂಭೀರವಾಗಿ ಮಾಡ್ಬೇಕು, ಇದು ನಾವು ಯಾರ್ಯಾರಿಗೋ ಮುಲಾಜಿಗೆ ಇನ್ನೊಂದಕ್ಕೆ ಮಾಡೋದಂತಲ್ಲ. ಹಾಗಾಗಿ ಅದೊಂದು ತಿಕ್ಕಾಟ ಇತ್ತು. ಆ ಸಂದರ್ಭದಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರು ನನ್ನನ್ನ ಪಕ್ಷದ ಎಲ್ಲಾ ಹುದ್ದೆಗಳಿಂದ ಬಿಡುಗಡೆ ಮಾಡಿದ್ರು. 2016 ಜುಲೈಯಲ್ಲಿ ಮಾಡಿದ್ರು. ನಾನು 3-4 ತಿಂಗಳು ಆ ಪಕ್ಷದಲ್ಲೇನೆ ಇದ್ದೆ, ಅಂದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ಲಿಲ್ಲ. ಅವ್ರ ಕೊನೆಗೆ ಇದು ಆಗೋದಿಲ್ಲ, ನಾನು ಸುಮ್ನೆ ಈ ಪಕ್ಷದಲ್ಲಿ ಇರಬಹುದು, ಆದ್ರೆ ನನ್ಗೆ ಯಾವ್ದು ಜವಾಬ್ದಾರಿಗಳಿರೋದಿಲ್ಲ, ಮತ್ತೆ ನಾನು ಬೇರೆ ಪಕ್ಷನೂ ಹೋಗಂಗಿಲ್ವಲ್ಲ ಇಲ್ಲಿರುವಾಗ. ಆಗ ಹೇಳಿ ನಾವು ಒಂದು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅನ್ನುವಂಥ ಸಂಘಟನೆಯನ್ನ 2016 ಜುಲೈಯಲ್ಲಿ ಕಟ್ಕೊಂಡು ನನ್ನ ಪಾಡಿಗೆ ನಾನೊಂದಷ್ಟು ಕೆಲಸ ಮಾಡ್ತಾ ಇದ್ದೆ. 2016 ನವೆಂಬರ್ ಅಲ್ಲಿ 3-4 ತಿಂಗಳಾದ್ರೂ ಪಕ್ಷದಲ್ಲಿ ಬಹುತೇಕವಾಗಿ ರವಿಕೃಷ್ಣಾರೆಡ್ಡಿಗೆ ಅವಕಾಶ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿದ್ರು. ಆವಾಗ ನಾನು ರಾಜೀನಾಮೆ ಕೊಟ್ಟೆ. ಟೆಕ್ನಿಕಲಿ ಹೇಳೋದಾದ್ರೆ ನಾನ್ ರಾಜೀನಾಮೆ ಕೊಟ್ಟಿದ್ದು, ಪ್ರಾಕ್ಟಿಕಲಿ ಹೇಳೋದಾದ್ರೆ ಅವ್ರು ನನ್ಗೆ ಹೊರಗೆ ಹಾಕಿದ್ದು. ಅಂದ್ರೆ ಅಲ್ಲಿರುವಂತ ಆವತ್ತಿಗಿದ್ದಂತ ಪ್ರಶ್ನೆ ಮಾಡ್ಬೇಕಾದ್ರೆ ನಮಗೆ ಇರೋ ಒಂದು ವಿಚಾರವಾಗಿ ಬಹಳ ಜನಕ್ಕೆ ಅದು ಗೊಂದಲ ಇದೆ. ಯಾಕೆ ರವಿಕೃಷ್ಣಾರೆಡ್ಡಿ ಆಚೆಗೆ ಬಂದಿದ್ದು ಬಹಳ ಸಲ ಕೇಳ್ತಾರೆ. ಆದ್ರೆ ಆವತ್ತಿದ್ದಂತಹ ಕರ್ನಾಟಕದ ರಾಜಕೀಯ ಪಕ್ಷದ ನಾಯಕರುಗಳು ಪ್ರಾಕ್ಟಿಕಲಿ ನನ್ನನ್ನ ಹೊರಗೆ ಹಾಕಿದ್ದು. ಅಂದ್ರೆ ಅವರಿಗೆ ನಾನೊಬ್ಬ ಚಾಲೆಂಜರ್ ತರಕ್ಕೋ ಬೇರೆ ಬೇರೆ ರೀತಿಯಲ್ಲಿ. ಬಟ್ ಇವತ್ತಿನ ಸಂದರ್ಭದಲ್ಲಿ ಅವರೆಲ್ಲ ನೋಡಿದಾಗ ಬಹಳ ಜನ ಅದ್ರಲ್ಲಿ ಇದ್ದಂತವ್ರು, ಆ ನಿರ್ಧಾರಕ್ಕೆ ತೆಗೆದುಕೊಂಡಿದ್ದಂತವ್ರು ನಗಣ್ಯರು, ಇರ್ರಿಲೆವೆಂಟ್ ಅಥವಾ ಸಣ್ಣ ಮನಸ್ಸಿನವರು, ಇದೆಲ್ಲ ತೀರ್ಮಾನ ಆಗೋಗಿದೆ. ನಾವು ಮಾತ್ರ ನಿಜಕ್ಕೂ ಬಹಳ ದೂರ ಕ್ರಮಿಸಿದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.